ನಮ್ಮ ತಲೆಗೆ ತುಂಬುವಂತಹ ಒಂದು ಮಾತುಗಳನ್ನಾಡಿದ್ದಾರೆ. ಇದು ನಿಜವಾಗ್ಲೂ ಉತ್ತಮ ಬೆಳವಣಿಗೆ ಅಂತ ತಿಳ್ಕೊಳ್ತಾ, ಹಾಗೆ ಈ ಸಂದರ್ಭದಲ್ಲಿ ನಮ್ಮ ಕನ್ನಡ ನಾಡಿಗೆ ಒಂದು 8 ರತ್ನಗಳನ್ನ ನಾವು ಪಡೆದುಕೊಂಡಿರ್ತೀವಿ. ಅದೇ ಜ್ಞಾನಪೀಠ ಪ್ರಶಸ್ತಿ ಪಡೆದಂತಹ ಆ ಪುಣ್ಯವಂತರು ನಿಜವಾಗ್ಲೂ ಈ ಸಂದರ್ಭದಲ್ಲಿ ನಾವು ನೆನೆಸಿಕೊಳ್ಬೇಕಾಗುತ್ತೆ. ಮೊದಲನೇದಾಗಿ ಈ ಸಂದರ್ಭದಲ್ಲಿ ನಾವು ಮೊದಲನೇದಾಗಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂತಹ ಕುವೆಂಪುರವರನ್ನು ನಾವು ನೆನೆಸ್ಕೊಳ್ಬೇಕು. ಹಾಗೆ ಶಿವರಾಮ ಕಾರಂತರವರನ್ನ ನೆನೆಸ್ಕೊಳ್ತಾ, ಹಾಗೆ 8 ಜನಗಳಲ್ಲಿ ಮತ್ತೆ ನಮ್ಮ ಗಿರೀಶ್ ಕಾರ್ನಾಡ್ ಇರ್ಬೋದು. ಹಾಗೆ ಎಲ್ಲ 8 ಜನಗಳನ್ನ ಹೇಳ್ತಾರೆ, ತುಂಬಾ ಸಮಯ ತಗೊಳುತ್ತೆ. ಆ 8 ಜನರಿಗೂ ಕೂಡ ನಾನು ಅವರಿಗೆ ಬಿಟ್ಟು